ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಗೀತಾಗಡೆ ಕಥಾಮಾಲಕ್ಕೆ ಸ್ವಾಗತ. ಮಧ್ಯರಾತ್ರಿಯ ಸಮಯ. ಕಂಸನ ಸೆರೆಮನೆಯ ಕಾವಲುಗಾರರು ಕಟ್ಟೆಚ್ಚರದಿಂದ ವಸುದೇವ ದೇವಕಿಯರನ್ನು ಕಾಯುತ್ತಾ ಇದ್ದಾರೆ. ಒಮ್ಮಿನ್ನೊಮ್ಮೆಯೇ ದೇವಕಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ಅಮ್ಮ ಎಂದು ಕಿರುಚುತ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ನಂದಗೋಕುಲದಲ್ಲಿ ಯಶೋದೆ ಇದ್ದಾಳಲ್ಲ, ಹಿಂದೆ ನಾರಾಯಣ ಯೋಗಮಾಯಿಗೆ ಹೇಳಿದ್ದ, ನೀನು ಯಶೋದೆ ಗರ್ಭವನ್ನು ಸೇರಿಕೋ ಅಂತ. ಅದೇ ರೀತಿಯಾಗಿ ಯಶೋದೆ ಗರ್ಭವನ್ನು ಸೇರಿಕೊಂಡಿದ್ಲು. ಏಕಕಾಲದಲ್ಲಿ ನಾರಾಯಣನು ದೇವಕಿಯ ಗರ್ಭದಲ್ಲಿಯೂ ಯೋಗಮಾಯೆಯು ಯಶೋದೆಯ ಗರ್ಭವನ್ನು ಸೇರಿಕೊಂಡಿದ್ದರಿಂದ ಇಬ್ಬರಿಗೂ ಒಂದೇ ಸಮಯದಲ್ಲಿ ಪ್ರಸವ ವೇದನೆ ಪ್ರಾರಂಭವಾಯಿತು. ಯಶೋದೆಯೂ ಸಹ ಕಿರುಚುತ್ತಿದ್ದಾಳೆ, ಆಗೋದಿಲ್ಲ ಅಂತ ಹಿಂಸೆ ಪಡುತ್ತಿದ್ದಾಳೆ. ದೇವಕಿ ತುಂಬ ವೇದನೆಯಿಂದ ಬಳಲುತ್ತಿದ್ದಾಳೆ. ತುಂಬ ಹೊತ್ತಾಯಿತು. ಅವಳ ಅರಚುವಿಕೆ ಕಂಸನ ಕಿವಿಗೂ ಬೀಳುತ್ತಿತ್ತು. ಅವನು ಚಡಪಡಿಸುತ್ತಿದ್ದ. ಯಾವಾಗ ದೇವಕಿ 8ನೆಯ ಮಗು ಜನಿಸಿತು ಎಂಬ ವಾರ್ತೆ ಬರುತ್ತದೋ ಆ ಶಿಶುವನ್ನು ನಾನು ಯಾವಾಗ ಸಾಯಿಸುತ್ತೇನೋ ಎಂದು ಇತ್ತಿಂದಿತ್ತ ತಿರುಗುತ್ತಿದ್ದ. ಮತ್ತೆ ಕಾವಲುಗಾರರಿಗೆ ಹೇಳಿದ, ಯಾರಲ್ಲಿ ಹೋಗಿ ಕ್ಷಣದ ಮಾಹಿತಿಯನ್ನು ನನಗೆ ತಂದೊಪ್ಪಿಸಿ ಅಂತ ಹೇಳಿದ. ಭಗವಂತನ ಜನನದ ಮುಹೂರ್ತ ಸಮೀಪವಾಗುತ್ತಿದ್ದಂತೆ ಕೈಲಾಸದಲ್ಲಿ ಶಿವಪಾರ್ವತಿಯರು, ದೇವಾನುದೇವತೆಯರು, ಋಷಿ ಮುನಿಗಳು ಭಗವಂತನ ಅವತಾರಕ್ಕಾಗಿ ಕಾಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಮುಹೂರ್ತ ಸಮೀಪವಾಗುತ್ತಿದ್ದಂತೆ ಪ್ರಕೃತಿಯಲ್ಲಿ ಶುಭ ಸೂಚನೆಗಳು ಕಾಣಿಸತೊಡಗಿದವು. ರೋಹಿಣಿ ನಕ್ಷತ್ರ ಪುಂಜವು ನಿಚ್ಚಳವಾಗಿ ಗೋಚರಿಸತೊಡಗಿತು. ವಾತಾವರಣದಲ್ಲಿ ಎಲ್ಲೆಲ್ಲೂ ಸುಮಧುರ ಸುಗಂಧ ಹಬ್ಬಿತು. ಆಕಾಶದಲ್ಲಿ ತಾರೆಗಳು ಮಿನುಗತೊಡಗಿದವು. ರಾತ್ರಿ ಕಾಲದಲ್ಲೂ ಕಮಲಗಳು ಅರಳಿದವು. ಆ ಸಂದರ್ಭದಲ್ಲಿ ಹಕ್ಕಿಯು ಸಂತೋಷದಿಂದ ಕೂಗುತ್ತಿತ್ತು. ನವಿಲು ನರ್ತನ ಮಾಡುತ್ತಿತ್ತು. ಹೂವುಗಳು ತಲೆಬಾಗಿ ನಿಂತಿದ್ದವು. ಪಕ್ಷಿಗಳು ತನ್ನ ಬಳಗಕ್ಕೆ ಕೂಗಿ ಹೇಳುತ್ತಿತ್ತು ಭಗವಂತನು ಆಗಮಿಸುವ ಸಮಯ ಎಂಬುದಾಗಿ. ಇತ್ತ ದೇವಕಿಯು ನೋವನ್ನು ಮತ್ತು ಅನುಭವಿಸ್ತಾ ಇದ್ದಾಳೆ. ನಾರಾಯಣ ತೋರು ಅಂತ ಕಿರುತ್ತಾ ಇದ್ದಾಳೆ. ಒಮ್ಮಿಂದೊಮ್ಮೆಲೆ ಜೋರಾಗಿ ಕಿರುಚಿಕೊಂಡು ಸ್ತಬ್ಧಳಾದಳು. ಒಮ್ಮಿಂದೊಮ್ಮೆಲೆ ಅವರಿರುವಂತಹ ಕೋಣೆಯಲ್ಲಿ ಝಗ್ಗನೆ ಪ್ರಕಾಶಮಾನವಾದಂತಹ ಬೆಳಕು ಕಂಡಿತು. ವಸುದೇವ ದೇವಕಿಯರು ನೋಡಿದರು. ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿದಂತಹ ಶಿಶುವನ್ನು ನೋಡಿ ತುಂಬ ಸಂತೋಷಗೊಂಡರು. ಆ ಒಂದು ಸಂತೋಷದ ಸಂದರ್ಭದಲ್ಲಿ ಶಿವಪಾರ್ವತಿಯರು, ಋಷಿಮುನಿಗಳು ಪುಷ್ಪಾರ್ಚನೆ ಮಾಡಿದರು. ನಾರಾಯಣನ ನೋಡಿದಂತಹ ಸರಸ್ವತಿಯು ತನ್ನ ವೀಣೆಯನ್ನು ನುಡಿಸಿದಳು. ಪತಿಯ ಜೊತೆಯಲ್ಲಿ ಕುಳಿತು ದೇವಾನುದೇವತೆಗಳು ಶಂಖವನ್ನು ಮೊಳಗಿಸಿದರು. ಈ ಪ್ರಕಾಶಮಾನವಾದಂತಹ ಬಾಲಕನನ್ನು ನೋಡಿ ಸೆರೆಮನೆಯ ಕಾವಲುಗಾರರು ಕಣ್ಣು ಮಿಟುಕಿಸದೆ ಸ್ತಬ್ಧರಾಗಿ ನಿಂತಿದ್ದಾರೆ. ಅತ್ತ ಕಂಸನು ಕಾವಲುಗಾರರನ್ನು ಕಳಿಸಿಕೊಟ್ಟಿದ್ನಲ್ಲ, ಅವನು ಸಹ ಬಂದು ನೋಡ್ತಾನೆ. ಅವನಿಗೆ ನೋಡಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಪ್ರಖರತೆ, ಕಣ್ಣು ಕುಕ್ಕುವ ಹಾಗಿತ್ತು ಅಲ್ಲಿನ ಸನ್ನಿವೇಶ.
ಅವನು ಸಹ ಆ ಮಗುವನ್ನು ನೋಡಿ ತನಗೇ ಅರಿವಿಲ್ಲದಂತೆ ಕೈಯನ್ನು ಮುಗಿಯುತ್ತಾ ನಿಂತುಬಿಟ್ಟನು. ಶ್ರೀಮನ್ನಾರಾಯಣನ ಅವತಾರದ ಶಿಶುವನ್ನು ನೋಡಿ ಕಿನ್ನರರು, ಕಿಂಪುರುಷರು, ಗಂಧರ್ವರು ನೃತ್ಯವನ್ನು ಮಾಡಿದರು.